Hello everyone, welcome to Sankalp Learning. I am Vijayashree. Let us discuss the question number 10. Which solution shows negative deviation from Raoult's law? So negative deviation means what? Negative deviation means negative deviation. ನೆಗೆಟಿವ್ ಡಿವಿಯೇಷನ್ ಮೀನ್ಸ್ ಒಂದು ಸೊಲ್ಯೂಟ್ ಅನ್ನ ಸಾಲ್ವೆಂಟ್ ಗೆ ಆಡ್ ಮಾಡಿದಾಗ ಏನಾಗುತ್ತೆ ಎ ಬಿ ಎ ಅಂದ್ರೆ ನೀವು ಸಾಲ್ಯೂಟ್ ಅಂತ ತಗೋಬಹುದು, ಬಿ ಅಂದ್ರೆ ಸಾಲ್ವೆಂಟ್ ಪಾರ್ಟಿಕಲ್ಸ್ ಅಂತ ತಗೋಬಹುದು. ಎ ಮೀನ್ಸ್ ಸಾಲ್ಯೂಟ್ ಪಾರ್ಟಿಕಲ್ಸ್, ಬಿ ಮೀನ್ಸ್ ಸಾಲ್ವೆಂಟ್ ಪಾರ್ಟಿಕಲ್ಸ್ ಅಂತ ತಗೋಬಹುದು. ವಿಚ್ ಇಸ್ ಗ್ರೇಟರ್ ದನ್ ಎ ಬಿ ಅಟ್ರಾಕ್ಷನ್. ಎ ಬಿ ಅಟ್ರಾಕ್ಷನ್ ಅಂದ್ರೆ ಸಾಲ್ವೆಂಟ್ ಪಾರ್ಟಿಕಲ್ ಮತ್ತೆ ಸಾಲ್ಯೂಟ್ ಪಾರ್ಟಿಕಲ್ಸ್ ನಡುವಿನ ಅಟ್ರಾಕ್ಷನ್ ಇನ್ ಸೊಲ್ಯೂಷನ್. ಓಕೆ, ಎ ಬಿ ಅಟ್ರಾಕ್ಷನ್ in solution, AB attraction in solvent, which is always greater than AA attraction and BB attraction. BB attraction. So pure form ಅಲ್ಲಿ ಸಾಲ್ವೆಂಟ್ ಅಥವಾ ಸೊಲ್ಯೂಟ್ ಅನ್ನ ತಕೊಳ್ಳಿ. ಅದರ ಪ್ಯೂರ್ ಫಾರ್ಮ್ ಅಲ್ಲಿ ಇದ್ದಾಗ ಅವುಗಳ ಪಾರ್ಟಿಕಲ್ಸ್ ನಡುವೆ ಇರುವಂತಹ ಅಟ್ರಾಕ್ಷನ್ ಗಿಂತ ಒಂದು ಸೊಲ್ಯೂಷನ್ ಅಲ್ಲೇ ಸಾಲ್ವೆಂಟ್ ಪಾರ್ಟಿಕಲ್ ಮತ್ತೆ ಸಾಲ್ಯೂಟ್ ಪಾರ್ಟಿಕಲ್ ನಡುವಿನ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ದಟ್ ಮೀನ್ಸ್ ಎ ಅಟ್ರಾಕ್ಷನ್ ಆರ್ ಬಿ ಬಿ ಅಟ್ರಾಕ್ಷನ್ ವಿಚ್ ಇಸ್ ಲೆಸ್ ದೆನ್ ಎ ಬಿ ಅಟ್ರಾಕ್ಷನ್. ಅಂದ್ರೆ ಪ್ಯೂರ್ ಫಾರ್ಮ್ ಅಲ್ಲಿ ಸಾಲ್ಯೂಟ್ ಮತ್ತೆ ಸಾಲ್ವೆಂಟ್ ಅನ್ನ ತಗೊಂಡಾಗ ಅದರ ಪಾರ್ಟಿಕಲ್ ಗಳ ನಡುವಿನ ಅಟ್ರಾಕ್ಷನ್ ಗಿಂತ ಎರಡನ್ನು ಮಿಕ್ಸ್ ಮಾಡಿ ಅಂದ್ರೆ ಸಾಲ್ಯೂಟ್ ಮತ್ತೆ ಸಾಲ್ವೆಂಟ್ ಅನ್ನ ಮಿಕ್ಸ್ ಮಾಡಿದಾಗ ಸಾಲ್ಯೂಟ್ ಪಾರ್ಟಿಕಲ್ ಮತ್ತೆ ಸಾಲ್ವೆಂಟ್ ಪಾರ್ಟಿಕಲ್ ನಡುವಿನ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. So then negative deviation will occur. So which lowers the vapor pressure, which lowers the vapor pressure, that is vapor pressure get decreased anta aitu. Aita? So ethanol plus acetone, do they show negative deviation? No, they do not show negative deviation. Okay, chloroform plus acetone, yes, these pair will show negative deviation because there will be hydrogen bonding forms between them. Strong hydrogen bond irutte chloroform ಮತ್ತೆ acetone ನಡುವೆ. Okay, chloroform particle ನಡುವೆ ಮತ್ತೆ acetone particles ನಡುವೆ there will be strong hydrogen bonding. So what does it mean? The attraction between the chloroform particle and acetone particles will get increased. So AB attraction ಇಲ್ಲಿ ತೋರಿಸಿರೋ ಹಾಗೆ AB attraction get increased, which implies low vapor pressure get decreased. So it will show negative deviation. So remaining benzene, toluene, ethanol, water ಇವೆಲ್ಲ ಏನ್ ಹೇಳಿ ರಾಂಗ್ ಆಪ್ಷನ್ಸ್ ಆಗಿದೆ. ನಿಮ್ಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ ಅನ್ನ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಅನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ನೆಗೆಟಿವ್ ಡಿವಿಯೇಷನ್ ತೋರಿಸುವಂತಹ ಪೇರ್ ಯಾವುದು, ಪಾಸಿಟಿವ್ ಡಿವಿಯೇಷನ್ ಅನ್ನ ತೋರಿಸುವಂತಹ ಪೇರ್ ಯಾವುದು ಅಥವಾ ಐಡಿಯಲ್ ಪೇರ್ಸ್ ಯಾವ್ಯಾವುದು, ಇವನ್ನೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಎಕ್ಸಾಂಪಲ್ ಅನ್ನ. ಆ ಎಕ್ಸಾಂಪಲ್ ಅನ್ನ ನೆನ್ಪಿಟ್ಕೊಳ್ಳಿ ಆಯ್ತಾ. ದಿಸ್ ಆರ್ ಎಕ್ಸ್ಪೆರಿಮೆಂಟಲ್ ಬೇಸ್ಡ್ ಎಕ್ಸಾಂಪಲ್ಸ್, ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್. Okay, so the right answer is option B, chloroform plus acetone. So here in the diagram, clearly you can see positive deviation means AB interaction weakly with one another in the liquid compared to one another. Negative deviation means AB interaction is strong with the one another liquid compared to one another. Okay. Thank you.